ವಿದ್ಯಾರ್ಥಿಗಳ UPSC ಪರೀಕ್ಷೆಯಲ್ಲಿ ಬರೀ ಜ್ಞಾನದಿಂದ ನಾವು ಪರೀಕ್ಷೆನ ಬರೀಬಹುದು, ಪಾಸ್ ಆಗ್ಬೋದು ಅಂತ ನಾವು ಅನ್ಕೊಂಡಿದ್ರೆ ಅದು ತಪ್ಪು ತಿಳುವಳಿಕೆ. ನಾನೊಂದು ಕ್ವಶನ್ ಅನ್ನ ಇಲ್ಲಿ ಮುಂದೆ ಲೈವ್ ಆಗಿ ಡಿಸ್ಕಸ್ ಮಾಡ್ತೀನಿ. ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಮುಖಾಂತರ ಹೇಗೆ ಉತ್ತರಿಸಬಹುದು ಅನ್ನೋದನ್ನ ನೋಡೋಣ. ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಇದು ಇತ್ತೀಚೆಗೆ 2025ರಲ್ಲಿ ನಡೆದಂತ EPFO ಪರೀಕ್ಷೆ ಒಂದು ಕ್ವಶನ್ ಪೇಪರು. ಅದರ ಒಂದು 68ನೇ ಪ್ರಶ್ನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದು ಕೂಡ UPSCನೇ. UPSC IAS IPS ಎಕ್ಸಾಮ್ನ ಪ್ರಿಲಿಮ್ಸ್ನಲ್ಲೂ ಕೂಡ ಇದೇ ಮಾದರಿಯಲ್ಲಿ ಅವರು ಕ್ವಶನ್ ಪೇಪರ್ನ ಸಿದ್ಧಪಡಿಸ್ತಾರೆ. ಸರಿ, ಇದನ್ನು ಓದಿ ಇಲ್ಲಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್ ಅದರಲ್ಲಿ, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಈಸ್ ಕಾಮನ್ಲಿ ನೋನ್ ಆಸ್ ಸ್ಪೇಸ್ ಎಕ್ಸ್. ಸ್ಪೇಸ್ ಎಕ್ಸ್ ಅನ್ನುವಂಥ ಒಂದು ಕಂಪನಿ ಇದೆ, ನಾವು ಬಹಳ ಬಾರಿ ಕೇಳ್ತಿರ್ತೀವಿ. ಅಮೆರಿಕದ ಕಂಪನಿ, ಇಲಾನ್ ಮಸ್ಕ್ ಅವರ ಕಂಪನಿ, ಹೌದಲ್ವಾ? ನಮಗೆ ಒಂದು ಸ್ಟೇಟ್ಮೆಂಟ್ ಅನ್ನ UPSC ಅಲ್ಲಿ ನೋಡಿದಾಗ ಅದ್ರ ಬಗ್ಗೆ ಗೊತ್ತಿದೆಯೋ ಇಲ್ವೋ ಅನ್ನೋದು ಬೇಸಿಕ್ ನಾಲೆಜ್. ನಿಮಗೆ ಸ್ಪೇಸ್ ಎಕ್ಸ್ ಅನ್ನುವಂಥ ಒಂದು ಕಂಪನಿನೇ ಗೊತ್ತಿಲ್ಲ ಅಂದ್ರೆ ನೀವು ಸೀರಿಯಸ್ ಆಗಿ ಓದ್ತಾ ಇಲ್ಲ ಅಂತ ಅರ್ಥ. ಅಟ್ ಲೀಸ್ಟ್ ನಿಮಗೆ ಸ್ಪೇಸ್ ಎಕ್ಸ್ ಅನ್ನೋದು ಇದೆ, ಅದು ಇಲಾನ್ ಮಸ್ಕ್ ಅವ್ರ ಕಂಪನಿ ಇದೆ ಅಂತ ಗೊತ್ತಿದ್ರೆ ನೀವು ಬೇಸಿಕ್ ನಾಲೆಜ್ ಅನ್ನ ಹೊಂದಿದ್ದೀರಿ ಅಂತ ಅರ್ಥ. ಸೊ ಇಷ್ಟರ ಆಧಾರದಲ್ಲಿ ನಾವು ಇದಕ್ಕೆ ಉತ್ತರವನ್ನು ಕಂಡುಹಿಡಿಬಹುದು. ಅದು ಗೊತ್ತಿಲ್ಲ ಸರ್ ಅಂದ್ರೆ ನೀವು ಸರಿಯಾಗಿ ಓದ್ತಾ ಇಲ್ಲ, ನ್ಯೂಸ್ ಪೇಪರ್ ಓದ್ತಾ ಇಲ್ಲ, ವಿಷನ್ ಮ್ಯಾಗಝಿನ್ ಅನ್ನ ಓದ್ತಾ ಇಲ್ಲ, ಸ್ಟ್ಯಾಟಿಕ್ ಅನ್ನು ಕೂಡ ಸರಿಯಾಗಿ ತಯಾರಿ ಮಾಡಿಲ್ಲ ಅಂತ ಅರ್ಥ. ಅದನ್ನ ಬೇಸಿಕ್ ಆಗಿ ನೀವು ರೆಡಿ ಮಾಡ್ಕೊಂಡ್ರೆ ಅದರ ನಂತರ ಈ ಟೆಕ್ನಿಕ್ಸ್ ಅನ್ನ ನೀವು ಅಪ್ಲೈ ಮಾಡಬಹುದು. ಇಲ್ಲ ಅಂದ್ರೆ ಬರಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ UPSC ನಲ್ಲಿ ಶಾರ್ಟ್ ಕಟ್ಸ್ ಇಲ್ಲ, ಬರೀ ಹಾರ್ಡ್ ವರ್ಕ್ ಮಾಡಬೇಕು. ಆ ಥರ ಇಲ್ಲ. UPSC ನಲ್ಲಿ ಶಾರ್ಟ್ ಕಟ್ಸ್ ಇದೆ, ಯಾವಾಗ ಫೌಂಡೇಶನ್ ಚೆನ್ನಾಗಿದ್ದಾಗ. ಸರಿ, ಇದನ್ನು ನೋಡಿ, ಇಲ್ಲಿ ಗಮನ ಇಟ್ಕೊಂಡು ನೋಡಿ. ಇಲ್ಲಿ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಇದೆ, ಇದು ಒಂದು ಜನರಲ್ ಸ್ಟೇಟ್ಮೆಂಟ್ ಇದೆ. ಯಾವುದೇ ಎಕ್ಸ್ಟ್ರೀಮ್ ವರ್ಡ್ಸ್ ಇಲ್ಲ, ಯಾವುದು ನೆಗೆಟಿವ್ ತರ ಫೀಲ್ ಆಗ್ತಾ ಇಲ್ಲ ನಮಗೆ, ಎಲ್ಲ ಪಾಸಿಟಿವ್ ತರ ಫೀಲ್ ಇದೆ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್. ಸೊ ಇದನ್ನ ಶಾರ್ಟ್ ಆಗಿ ಸ್ಪೇಸ್ ಎಕ್ಸ್ ಅಂತ ಕರಿಬಹುದಾ? ಎಸ್, ಕರಿಬಹುದು. ಎಸ್ ಅಂತ ಇಟ್ಕೊಳ್ಳಿ, ಪೂರ್ತಿ ಕರೆಕ್ಟ್ ಆಗಿ ಇರೋದು ಬೇಡ, ಇರಬಹುದು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಇರಿ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಬನ್ನಿ. ಫ್ಯಾಲ್ಕಾನ್ ಈಸ್ ಅ ಸ್ಪೇಸ್ ವೆಹಿಕಲ್ ಡೆವಲಪ್ಡ್ ಬೈ ಸ್ಪೇಸ್ ಎಕ್ಸ್. ಫ್ಯಾಲ್ಕಾನ್ ನೋಡೋದನ್ನ ಸ್ಪೇಸ್ ಎಕ್ಸ್ ರೆಡಿ ಮಾಡಿದೆ. ವೆರಾಸ್ ಇನ್ನೊಂದು ಕಡೆ ನೋಡೋದಾದ್ರೆ ಡ್ರ್ಯಾಗಾನ್ ಈಸ್ ಅ ಸ್ಪೇಸ್ ವೆಹಿಕಲ್ ಡೆವಲಪ್ಡ್ ಬೈ ನಾಸಾ. ಇಲ್ಲಿ ನೋಡಿ, ಇದೇ ಎಲಿಮಿನೇಷನ್ ಮತ್ತೆ ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಅಂತ ಕರಿತೀವಿ. UPSC ನೇರವಾಗಿ ಕೊಡಲ್ಲ, ಅದಲು ಬದಲು ಮಾಡಿ ಕೊಟ್ಟಿರುತ್ತೆ. ಇದು ಕರೆಕ್ಟ್ ಇರ್ಬೋದು, ರಾಂಗು ಇರ್ಬೋದು. ಬಟ್ ಈ ಥರ UPSC ಸಾಮಾನ್ಯವಾಗಿ ಕೊಟ್ಟಾಗ ಅದು ಸಾಮಾನ್ಯವಾಗಿ ರಾಂಗ್ ಇರುತ್ತೆ. ಇನ್ನೂ ಒಂದು ಗೆಸ್ಸಿಂಗ್, ಆ್ಯಕ್ಚುಲಿ ಅದು ಪರ್ಫೆಕ್ಟ್ ಅಲ್ಲ. ಏನಂದರೆ ಡ್ರ್ಯಾಗಾನ್ ಅನ್ನೋದು ಚೀನಾದವ್ರು ಬಳಸುವಂಥ ಪದ, ಅದನ್ನು ನಾಸಾದವ್ರು ಯಾಕೆ ಯೂಸ್ ಮಾಡ್ತಾರೆ? ಸೊ ಡ್ರ್ಯಾಗಾನ್ ಅನ್ನು ಸಿದ್ಧಪಡಿಸಿರೋದು ಸ್ಪೇಸ್ ಎಕ್ಸ್ನವರೇ, ಚೀನಾದವ್ರೇನು ಸಿದ್ಧಪಡಿಸಿಲ್ಲ. ಸೊ ಎರಡನೇ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗ್ತಾ ಇದೆ. ನೋಡಿ, ಅವ್ರು ಕೇಳಿರೋದು ಕರೆಕ್ಟ್ ಯಾವುದು? ಎರಡನೇದು ಎಲ್ಲೆಲ್ಲಿದೆ ತೆಗೆದು ಬಿಡ್ರಿ. ಓಕೆ, ಇನ್ನು ಡಿ ಅಂತೂ ಆಗಲ್ಲ. ಇಂಥ ಸಂದರ್ಭದಲ್ಲಿ ನಿಮಗೆ A ಮತ್ತು D ನಡುವೆ ಆಪ್ಷನ್ಸ್ ಬಂದಾಗ ಇಂಥ ಸಂದರ್ಭದಲ್ಲಿ ಯಾವತ್ತೂ ಉತ್ತರ ಕರೆಕ್ಟ್ ಏನಾಗುತ್ತೆ? ಒಂದು ಯಾವುದಾದ್ರೂ ಕರೆಕ್ಟ್ ಇರುತ್ತೆ ಹೊರತು ಎರಡು ಕರೆಕ್ಟ್ ಇರೋದು ತುಂಬಾ ಅಪರೂಪ, ಎರಡು ರಾಂಗ್ ಇರೋದು ತುಂಬಾ ಅಪರೂಪ. ಅರ್ಥ ಆಯ್ತಾ? ಸೊ ಇಲ್ಲಿ A ಇಸ್ ದ ಆನ್ಸರ್. ಈ ಥರ ನೀವು ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಅನ್ನು ಅಪ್ಲೈ ಮಾಡಬೇಕು. ಆಲ್ ದಿ ಬೆಸ್ಟ್. ನಮಸ್ಕಾರ.